ಹಲೋ ಫ್ರೆಂಡ್ಸ್, ಟೆಕ್ಸ್ಟಾರಿಂಗ್ ಕನ್ನಡ ಚಾನಲ್ಗೆ ಸ್ವಾಗತ. ಇವತ್ತಿನಲ್ಲಿ RRB ಗ್ರೂಪ್ ಡಿ ಇದು ಏನು ಹುದ್ದೆಗಳನ್ನು ಕರೆದಿದ್ದಾರೆ, ಅದಕ್ಕೆ ಯಾವ ರೀತಿ ಅರ್ಜಿಗಳನ್ನು ಸಲ್ಲಿಸೋದಂತ ಈ ಒಂದು ತಿಳ್ಕೊತಾಗೋಣ. ಟೋಟಲು 32,000 ಹುದ್ದೆಗಳು ಇರುವಂಥದ್ದು. ಇದಕ್ಕೆ ITI ಅಥವಾ 10th ಅಂದರೆ 10th ಅಥವಾ ITI ಮುಗಿಸಿದ್ರೆ ಸಾಕು ಅರ್ಜಿಗಳನ್ನು ಹಾಕೋಬಹುದು. IT ಮಾಡಿದವರಿಗೂ ಸಹ ಸಪ್ರೇಟ್ ಹುದ್ದೆಗಳಿದ್ದಾವೆ, 10th ಮಾಡಿದವರಿಗೂ ಸಹ ಸಪ್ರೇಟ್ ಹುದ್ದೆಗಳು ನಮಗೆ ಇಲ್ಲಿ ಸಿಗ್ತಾ ಇರ್ತವೆ. ಓಕೆ, ಅದಕ್ಕೆ ಯಾವ ರೀತಿ ಅರ್ಜಿಗಳನ್ನು ಸಲ್ಲಿಸೋದಂತ ಕನ್ನಡದಲ್ಲಿ ನಾನು ನಿಮಗೆ ಸಂಪೂರ್ಣವಾಗಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಆದ್ದರಿಂದ ವಿಡಿಯೋ ನಾವು ಕೊನೆಗೆ ನೋಡಿ ಮೊದಲು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಕೂಡ ಸಬ್ಸ್ಕ್ರೈಬ್ ಮಾಡಿ ಬರಬೇಕು ಕೂಡ ಕ್ಲಿಕ್ ಮಾಡ್ಕೊಳ್ಬೋದು. ಇವಾಗ ಗೂಗಲ್ ಕ್ರೋಮ್ಗೆ ಬಂದುಬಿಟ್ಟು RRB ಅಂತ ಸರ್ಚ್ ಮಾಡ್ಕೊಳ್ಳಿ. ಸರ್ಚ್ ಮಾಡಿದ ತಕ್ಷಣ ನಮಗೆ ಡೈರೆಕ್ಟಾಗಿ ಈ ರೀತಿಯಾದ ಒಂದು ಪೇಜ್ ಇಲ್ಲಿ ಓಪನ್ ಆಗುತ್ತೆ. ಫಸ್ಟ್ ಒಂದಿದೆ ನೋಡಿ, RRB apply.gov.in, ಇದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದ ತಕ್ಷಣ ನಮಗೆ ಡೈರೆಕ್ಟಾಗಿ ಈ ರೀತಿಯಾದ ಒಂದು ಪೇಜ್ ಇಲ್ಲಿ ಕಾಣುತ್ತೆ. ಇವಾಗ ಇಲ್ಲಿ ಏನು ಮಾಡಬೇಕಂದ್ರೆ ಅಪ್ಲೈ ಅಂತ ಒಂದು ಆಪ್ಷನ್ ಕಾಣುತ್ತೆ ನೋಡಿ ಮೇಲ್ಗಡೆ, ಇದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನಿಮ್ಮ ಹತ್ರ ಆಲ್ರೆಡಿ ನೀವೇನಾದರೂ ಒಂದು SI ಮತ್ತು RPF ಕಾನ್ಸ್ಟೇಬಲ್ ಇವೆಲ್ಲ ಹುದ್ದೆಗಳಿಗೆ ಅರ್ಜಿಗಳನ್ನ ಹಾಕಿದರೆ ನಿಮ್ಮದು ಆಲ್ರೆಡಿ ಅಕೌಂಟ್ ಇರುತ್ತೆ. ನೀವು ಡೈರೆಕ್ಟಾಗಿ ಲಾಗಿನ್ ಆಗಿಬಿಟ್ಟು ಅಪ್ಲಿಕೇಶನ್ ಹಾಕ್ಕೊಳ್ಬೋದು. ಅಕಸ್ಮಾತ್ ನೀವು ಫಸ್ಟ್ ಟೈಮ್ RRBಗೆ ಅರ್ಜಿಗಳನ್ನು ಹಾಕ್ತಾ ಇದ್ದೀರಾ ಅಂದರೆ ಕ್ರಿಯೇಟ್ ಆನ್ ಅಕೌಂಟ್ ಅಂದಿದೆ ನೋಡಿ, ಇದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದ ತಕ್ಷಣ ಓಕೆ ಕೊಡಿ. ಇಲ್ಲಿ ಇದಾದ ನಂತರ ಕಂಟ್ರಿ ಆಫ್ ನ್ಯಾಷನಾಲಿಟಿ ಕೇಳುತ್ತೆ. ಇಲ್ಲಿ ನಮ್ಮ ಇಂಡಿಯಾನ ಕೊಟ್ಕೊಳ್ಳಿ. ಅದಾದ ನಂತರ ನಿಮ್ಮ ಫುಲ್ ನೇಮ್ನ ಹಾಕೊಳ್ಳಿ. ನಿಮ್ಮ ಫುಲ್ ನೇಮ್ನ ಇಲ್ಲಿ ಮತ್ತೆ ರೀಟೈಪ್ ಮಾಡ್ಕೊಳ್ಬೇಕು. ಅದಾದ ನಂತರ ನೀವೇನಾದರೂ ನೇಮನ್ನು ಚೇಂಜ್ ಮಾಡ್ತೀರಾ ಅಂತ ಕೇಳ್ತೀವಿ, ಇಲ್ಲಿ ನೋ ಅಂತ ಕೊಡೋಣ. ಇದಾದ ನಂತರ ಡೇಟ್ ಆಫ್ ಬರ್ತ್ ಕೇಳಿ, ಡೇಟ್ ಆಫ್ ಬರ್ತ್ ಹಾಕೊಳ್ಳಿ, ಅದನ್ನ ರೀಟೈಪ್ ಮಾಡ್ಕೊಳ್ಳಿ. ಜೆಂಡರ್ನ ಸೆಲೆಕ್ಟ್ ಮಾಡ್ಕೊಳ್ಳಿ, ಮೇಲ ಫಿಮೇಲ, ಅದನ್ನ ಇಲ್ಲಿ ಕನ್ಫರ್ಮ್ ಮಾಡ್ಕೊಳ್ಳಿ. ನೆಕ್ಸ್ಟು ಫಾದರ್ಸ್ ನೇಮನ್ನು ಹಾಕೊಳ್ಳಿ, ಫಾದರ್ಸ್ ನೇಮ್ನ ರೀಟೈಪ್ ಮಾಡ್ಕೊಳ್ಳಿ. ಇದು 10th ಮಾರ್ಕ್ಶೀಟಲ್ಲಿ ಇರಬೇಕು, ಆ ರೀತಿಯೇ ನೀವು ಟೈಪ್ ಮಾಡ್ಕೊಳ್ಬೇಕು. ಮದರ್ಸ್ ನೇಮ್ನ ಹಾಕೊಳ್ಳಿ, ಅದನ್ನು ಸಹ ರೀಟೈಪ್ ಮಾಡ್ಕೊಳ್ಳಿ. ಇದಾದ ನಂತರ ಇಮೇಲ್ ಅಡ್ರೆಸ್ ಮತ್ತು ಮೊಬೈಲ್ ನಂಬರ್ನ ಹಾಕೊಳ್ಳಿ. ಹಾಕೊಂಡ್ಬಿಟ್ಟು ಇಲ್ಲಿ ಜನರೇಟ್ ಇಮೇಲ್ OTP ಮತ್ತು ಜನರೇಟ್ ಮೊಬೈಲ್ OTP ನೋಡಿ, ಇದರ ಮೇಲೆ ಕ್ಲಿಕ್ ಮಾಡಿದರೆ ನಿಮ್ಮ ಇಮೇಲ್ ಐಡಿಗೆ ಒಂದು OTP ಬರುತ್ತೆ, ಮೊಬೈಲ್ ನಂಬರಿಗೆ ಒಂದು OTP ಬರುತ್ತೆ. ಆ OTPಗಳನ್ನು ಇಲ್ಲಿ ನೀಟಾಗಿ ಎಂಟರ್ ಮಾಡ್ಕೊಂಡ್ಬಿಟ್ಟು ಇದಾದ ನಂತರ ಇಲ್ಲಿ ಆಧಾರ್ ಕಾರ್ಡನ್ನು ಎಂಟರ್ ಮಾಡ್ಕೊಳ್ಳಿ. ಆಧಾರ್ ಕಾರ್ಡ್ದು ಸಹ ಒಂದು OTP ಬರುತ್ತೆ, ಆ OTPನೂ ಸಹ ಹಾಕೊಂಡ್ಬಿಟ್ಟು ವೆರಿಫೈ ಕೊಟ್ಟು ಅದಾದ ನಂತರ ಇಲ್ಲಿ ಐ ರೀಡ್ ಕೊಟ್ಬಿಟ್ಟು ನೆಕ್ಸ್ಟು ಪಾಸ್ವರ್ಡನ್ನು ಕ್ರಿಯೇಟ್ ಮಾಡ್ಕೋಬೇಕು. ಪಾಸ್ವರ್ಡ್ ಯಾವ ರೀತಿ ಇರಬೇಕಂತ ಇಲ್ಲಿ ನಾನು ಸ್ಕ್ರೀನ್ ಮೇಲೆ ತೋರಿಸ್ತಾ ಇದ್ದೀನಿ. ಆ ರೀತಿ ನೀವು ಪಾಸ್ವರ್ಡನ್ನು ನಿಮ್ಮ ಹೆಸರು ಹಾಕೊಂಡ್ಬಿಟ್ಟು ಬೇಕಾದರೆ ಕ್ರಿಯೇಟ್ ಮಾಡ್ಕೋಬೋದು. ಪಾಸ್ವರ್ಡನ್ನು ಕ್ರಿಯೇಟ್ ಮಾಡ್ಕೊಂಡ್ಬಿಟ್ಟು ಕನ್ಫರ್ಮ್ ಹಾಕೊಳ್ಳಿ. ಅದಾದ ನಂತರ ಐ ಆಮ್ ನಾಟ್ ರೋಬೋಟ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ಪ್ರಿವ್ಯೂ ಆ್ಯಂಡ್ ಕ್ರಿಯೇಟೆಡ್ ಅಕೌಂಟ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಮ ಒಂದು ಅಕೌಂಟು ಕ್ರಿಯೇಟ್ ಆಗುತ್ತೆ. ನನ್ನ ಹತ್ರ ಆಲ್ರೆಡಿ ಅಕೌಂಟ್ ಇದೆ, ಆದ್ದರಿಂದ ನಾನು ಡೈರೆಕ್ಟಾಗಿ ಲಾಗಿನ್ ಆಗಿಬಿಟ್ಟು ಅಪ್ಲಿಕೇಶನ್ ಯಾವ ರೀತಿ ಹಾಕೋದಂತ ತೋರಿಸ್ಕೊಡ್ತೀನಿ ಸ್ನೇಹಿತರೆ. ಓಕೆ, ನಾನು ಮತ್ತೆ ಬ್ಯಾಕ್ ಬಂದು ಅಪ್ಲೈ ಮೇಲೆ ಕ್ಲಿಕ್ ಮಾಡ್ಕೊಳ್ತೀನಿ. ಆಲ್ರೆಡಿ ಹ್ಯಾವ್ ಆ್ಯನ್ ಅಕೌಂಟ್ ಇದೆ ನೋಡಿ, ಇದರ ಮೇಲೆ ಕ್ಲಿಕ್ ಮಾಡ್ಕೊಳ್ತೀನಿ. ಇವಾಗ ಇಲ್ಲಿ ನನ್ನ ಮೊಬೈಲ್ ನಂಬರ್ ಅಥವಾ ಒಂದು ಇಮೇಲ್ ಅಡ್ರೆಸ್ ಹಾಕಿಬಿಟ್ಟು ಪಾಸ್ವರ್ಡ್ನ ಹಾಕಿಬಿಟ್ಟು ನಾನು ಲಾಗಿನ್ ಆಗ್ತೀನಿ. ಹಾಕೊಂಡ್ಬಿಟ್ಟು ಮುಂದೆ ಸಿಗ್ತೀನಿ. ಓಕೆ ಸ್ನೇಹಿತರೆ, ನಾನು ಹಾಕೊಂಡಿದ್ದೀನಿ. ಐ ಆಮ್ ನಾಟ್ ಅ ರೋಬೋಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ತೀನಿ. ಕ್ಲಿಕ್ ಮಾಡಿದ ತಕ್ಷಣ ಲಾಗಿನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳೋಣ. ಕ್ಲಿಕ್ ಮಾಡಿದ್ರೆ ನಮ್ಮದು ಇವಾಗ ನೋಡ್ಬೋದು ಒಂದು ಅಪ್ಡೇಟ್ ಆಯಿತು, ಅಂದರೆ ಲಾಗಿನ್ ಆಯಿತು. ಇವಾಗ ನಮ್ಮದು ಆಲ್ರೆಡಿ ನಾನು ಆಧಾರ್ ವೆರಿಫಿಕೇಷನ್ ಆಗಿಲ್ಲ ನಂದು, ಆವಾಗ ನಾನು ಲಾಗಿನ್ ಅಂದರೆ ರಿಜಿಸ್ಟರ್ನ ಮಾಡಿದಾಗ ಇವಾಗ ನಂದು ಆಧಾರ್ ರಿಜಿಸ್ಟ್ರೇಷನ್ ಕೇಳ್ತಾ ಇದೆ. ಇವಾಗ ನಾನು ಮಾಡ್ಕೊಳ್ತೀನಿ ಸ್ನೇಹಿತರೆ. ಓಕೆ, ಜನರೇಟ್ ಆಧಾರ್ OTP ಕೊಟ್ಟೆ. ಇವಾಗ ನನ್ನ ಒಂದು ಮೊಬೈಲ್ ನಂಬರ್ಗೆ OTP ಬರುತ್ತೆ. ಆ OTPನ ಇಲ್ಲಿ ಎಂಟ್ರ್ ಮಾಡ್ಕೊಂಬಿಟ್ಟು ವೆರಿಫೈ ಕೊಡಬೇಕಾಗಿರುತ್ತೆ. ಓಕೆ ಸ್ನೇಹಿತರೆ, ನಾನು ಹಾಕ್ಕೊಂಡಿದ್ದೀನಿ. ಐ ರೀಡ್ ಕೊಟ್ಬಿಟ್ಟು ವೆರಿಫೈ ಮೇಲೆ ಕ್ಲಿಕ್ ಮಾಡ್ಕೊಳ್ತೀನಿ. ಕ್ಲಿಕ್ ಮಾಡಿದ್ರೆ ಸಾಕು, ನಂದು ಇವಾಗ ಆಧಾರ್ ವೆರಿಫೈ ಸಕ್ಸಸ್ಫುಲ್ ಅಂತ ಬಂತು. ಇವಾಗ ನಾವು ಅಪ್ಲಿಕೇಶನ್ನ ಹಾಕೊಳ್ಬೇಕು. ಅಪ್ಲಿಕೇಶನ್ ಯಾವ ರೀತಿ ಹಾಕೋದಂದರೆ ಇಲ್ಲಿ ಕೆಳಗಡೆ ಆನ್ಲೈನ್ ಅಪ್ಲಿಕೇಶನ್ ಐತೆ ನೋಡಿ, ಇದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿ ಓಕೆ ಸ್ನೇಹಿತರೆ, ಆನ್ಲೈನ್ ಅಪ್ಲಿಕೇಶನ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ಇಲ್ಲಿ ಫಸ್ಟ್ ಒನ್ ಇದೆ ನೋಡಿ, ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಮಗೂ ನೀವು ಯಾವ ಒಂದು ರೀಸನ್ಗೆ ಅಂದರೆ ಯಾವ ಹೊಲಕ್ಕೆ ನೀವು ಅರ್ಜಿಗಳನ್ನ ಸಲ್ಲಿಸಲು ಬಯಸ್ತೀರಾ ಅಂತ ಕೇಳ್ತಾರೆ. ಆಲ್ ಇಂಡಿಯಾ ಇರುತ್ತೆ, ಆಲ್ ಇಂಡಿಯಾದಲ್ಲಿ ಬೇಕಾದರೆ ನೀವು ಬೇಕಾದ್ರೆ ಅರ್ಜಿಗಳನ್ನ ಸಲ್ಲಿಸ್ಬೋದು. ನಾನು ಬೆಂಗಳೂರಿಗೇ ಸಲ್ಲಿಸ್ತಾ ಇದ್ದೀನಿ. ಓಕೆ, ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ತೀನಿ. ಕ್ಲಿಕ್ ಮಾಡಿದ ತಕ್ಷಣ ನಮಗೆ ಈ ರೀತಿಯಾದ ಪೇಜ್ ಇಲ್ಲಿ ಓಪನ್ ಆಗುತ್ತೆ. ಓಕೆ, ಕೆಳಗಡೆ ಬರೋಣ. ಆಲ್ರೆಡಿ ನಾವು ರಿಜಿಸ್ಟರ್ ಮಾಡುವಾಗ ಏನು ಕೊಟ್ಟಿರ್ತೀವಿ ಅದೇ ಡೇಟಾ ಇಲ್ಲಿ ಫ್ಲೆಚ್ ಆಗಿರುತ್ತೆ, ಅಂದರೆ ಆಟೋಮೆಟಿಕ್ ಫ್ಲೆಚ್ ಆಗಿರುತ್ತೆ. ಏನು ಫಿಲ್ ಆಗಿರೋದಿಲ್ಲ, ಅದನ್ನು ಮಾತ್ರ ನಾವಿಲ್ಲಿ ಫಿಲ್ ಮಾಡ್ತಾ ಹೋಗಬೇಕಾಗಿರುತ್ತೆ ಸ್ನೇಹಿತರೆ. ಓಕೆ, ನೆಕ್ಸ್ಟು ನಂದು ಇಲ್ಲಿ ಆಲ್ರೆಡಿ ಒಂದಷ್ಟು ಸೆಲೆಕ್ಟ್ ಆಗಿದೆ. ಇಲ್ಲಿ ಮೆರಿಟಲ್ ಸ್ಟೇಟು ನಿಮ್ಮದು ಮ್ಯಾರಿಡಾ ಅನ್ಮ್ಯಾರಿಡಾ ಕೊಡಬೇಕು. ರಿಲಿಜನ್ ಕೇಳುತ್ತೆ, ಹಿಂದೂನ ಮುಸ್ಲಿಮ ಅದೆಲ್ಲ ಕೊಡಬೇಕು. ಮದರ್ ಟಂಗ್ ಕೇಳುತ್ತೆ, ನಿಮ್ಮ ಮದರ್ ಟಂಗ್ ಯಾವ್ದು ನೋಡಿ ಅದನ್ನು ಕೊಟ್ಕೊಳ್ಳಿ. ನಂದು ಕನ್ನಡನೇ ನಾನು ಇಲ್ಲಿ ಕೊಟ್ಟಿದ್ದೀನಿ. ಓಕೆ, ಎಕ್ಸಾಮ್ ಯಾವ ಲ್ಯಾಂಗ್ವೇಜಲ್ಲಿ ಬರೀತಾರೆ ಕೇಳ್ತಾಯಿದ್ರೆ ನಾನು ಸಹ ಕನ್ನಡದಲ್ಲಿನೇ ಬರೀತಾ ಇದ್ದೀನಿ. ಓಕೆ, ಇನ್ನು ನೆಕ್ಸ್ಟು ಐಡೆಂಟಿಫಿಕೇಷನ್ ಮಾರ್ಕ್ಸ್ 1 ಮಾರ್ಕ್ಸ್ 2. ನಿಮ್ಮ ಹತ್ರ ಏನಾದರೂ ಬಾಯಲ್ಲಿ ಮಾರ್ಕ್ಗಳು ಮೂಲ ಮಾರ್ಕ್ಗಳು ಇದ್ದರೆ ನೀವು ಮಾರ್ಕ್ ಹಾಕೋಬೋದು. ನನ್ನ ಹತ್ರ ಯಾವುದು ಮಾರ್ಕ್ ಇಲ್ಲ, ಆದರೆ ನಾನು ನೋ ಮಾರ್ಕ್ ಅಂತಲೇ ಹಾಕ್ತಾಯಿದ್ದೀನಿ. ನಮ್ಮದು ಒಂದು ಕಮ್ಯುನಿಟಿ ಬಂದುಬಿಟ್ಟು ಅನ್ರಿಸರ್ವ್ಡ್ ಬರುತ್ತೆ. ನಿಮ್ಮದು SC ST OBC EWS ಯಾವ್ದು ಬರುತ್ತೆ ಅಂದರೆ ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನು ಅನ್ರಿಸರ್ವ್ಡನ್ನೇ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟು ಪೋಸ್ಟಲ್ ಅಡ್ರೆಸ್ಸು, ನನ್ನ ಒಂದು ಸ್ಟೇಟನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ, ಡಿಸ್ಟಿಕನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ನನ್ನ ಒಂದು ಆಧಾರ್ ಕಾರ್ಡ್ ಹಿಂಭಾಗದಲ್ಲಿ ಯಾವ ರೀತಿ ಅಡ್ರೆಸ್ ಇರುತ್ತೆ ಅದನ್ನ ಹಾಕ್ಕೊಂಡಿದ್ದೀನಿ, ಮತ್ತು ನನ್ನ ಊರಿನ ಹೆಸರು ಹಾಕ್ಕೊಂಡಿದ್ದೀನಿ, ಮತ್ತು ಪಿನ್ ಕೋಡನ್ನು ಹಾಕೊಂಡ್ಬಿಟ್ಟು ಇದೇ ನನ್ನ ಪರ್ಮನೆಂಟ್ ಅಡ್ರೆಸ್ ಅಂತ ಇಲ್ಲಿ ಟಿಕ್ ಅಂತ ಮಾರ್ಕ್ ಕಾಣ್ತದೆ ನೋಡಿ, ಟಿಕ್ ಮಾರ್ಕು. ಇದರ ಮೇಲೆ ಕ್ಲಿಕ್ ಮಾಡಿದ್ರೆ ನಮ್ಮದು ಇದೇ ಪರ್ಮನೆಂಟ್ ಅಡ್ರೆಸ್ ಅಂತ ಸಹ ಬರುತ್ತೆ. ರೆಸಿಡೆನ್ಸ್ ಅಡ್ರೆಸ್ ಬೇರೆ ಇರುತ್ತೆ ಮತ್ತು ಪರ್ಮನೆಂಟ್ ಅಡ್ರೆಸ್ ಬೇರೆ ಇರುತ್ತೆ, ನೀವು ಅದನ್ನು ನೋಡ್ಕೋಬೇಕು. ಓಕೆ, ನಂದು ಇದೆಲ್ಲ ಕರೆಕ್ಟಾಗಿದೆ, ಆದ್ದರಿಂದ ನಾನು ಸೇವ್ ಕೊಡ್ತೀನಿ. ಸೇವ್ ಕೊಟ್ಟಾದ ತಕ್ಷಣ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ತೀನಿ. ಇದಾದ ನಂತರ ಮತ್ತೆ ಇವಾಗ ನೆಕ್ಸ್ಟ್ ಪೇಜ್ ನಮಗೆ ಓಪನ್ ಆಗುತ್ತೆ. ಓಕೆ, ನೆಕ್ಸ್ಟ್ ಇಲ್ಲಿ ನೀವು ಎಕ್ಸ್ ಸರ್ವಿಸ್ ಮ್ಯಾನ್ ಅಂತ ಕೇಳ್ತಿದ್ರೆ ಇಲ್ಲಿ ನಾನು ನೋ ಅಂತಲೇ ಕೊಡ್ತಾಯಿದ್ದೀನಿ.
ಇದಾದ ನಂತರ ನಿಮ್ಮ ಹತ್ರ ಪರ್ಸನಲ್ ವಿತ್ ಬೆಂಚ್ ಮಾರ್ಕ್ ಡಿಸಬಿಲಿಟಿ ಇದೆ ಅಂತ ಕೇಳ್ತಾರೆ. ಇದನ್ನು ಸಹ ನಾನು ನೋಡ್ಕೊಡ್ತಾ ಇದ್ದೀನಿ. ಸ್ಕ್ರೈಬ್ ಡೀಟೇಲ್ಸ್ ಕೇಳ್ತಾ ಇದ್ದಾರೆ, ಅಂದರೆ ನಿಮಗೆ ಬರೆಯೋದಕ್ಕೆ ಏನಾದರೂ ಸ್ಕ್ರೈಬ್ ಬೇಕಾ ಅಂದರೆ ಇಲ್ಲಿ ನಾನು ನೋ ಅಂತ ಕೊಡ್ತಾ ಇದ್ದೀನಿ. ಓಕೆ, ನೆಕ್ಸ್ಟು ಎಕನಾಮಿಕಲಿ ಬ್ಯಾಕ್ವರ್ಡ್ ಕ್ಲಾಸ್ ಅಂತ ಕೇಳ್ತಾರೆ. ಇಲ್ಲೂ ಸಹ ನಾನು ನೋ ಕೊಡ್ತಾ ಇದ್ದೀನಿ. ನನ್ನ ಹತ್ರ ಸರ್ಟಿಫಿಕೇಟ್ ಇಲ್ಲ, ಅದನ್ನು ನಾನು ನೋ ಕೊಟ್ಟಿದ್ದೀನಿ. ನೆಕ್ಸ್ಟು ಡೀಟೇಲ್ ಆಫ್ ಸರ್ವಿಂಗ್ ರೈಲ್ವೆ ಅಪ್ಲಿಕೆಂಟ್ ಅಂತ ಕೇಳ್ತಾ ಇದ್ದಾರೆ, ಅಂದರೆ ನೀವು ಆಲ್ರೆಡಿ ರೈಲ್ವೆದಲ್ಲಿ ವರ್ಕ್ ಮಾಡ್ತಾ ಇದ್ದೀರಾ ಅಂತ ಕೇಳ್ತಾರೆ. ಇಲ್ಲಿ ನಾನು ನೋ ಅಂತ ಕೊಟ್ಟಿದ್ದೀನಿ. ಇದಾದ ನಂತರ ನೇಮ್ ಆಫ್ ದ ಕರೆಂಟ್ ಡಿಪಾರ್ಟ್ಮೆಂಟ್ ಆರ್ಗನೈಸೇಷನ್ ಇಲ್ಲಿ ನಾಟ್ ಅಪ್ಲಿಕೇಬಲ್. ಇಲ್ಲಿ ಏನಾದರೂ ನೀವು ಎಸ್ ಕೊಟ್ಟಿದ್ರೆ ನೀವು ಇಲ್ಲಿ ಬೇರೆದು ಏನಾದರೂ ಕೊಡಬೇಕಾಗಿರುತ್ತೆ. ಇಲ್ಲಿ ನಾನು ನೋ ಕೊಟ್ಟಿದ್ದೀನಿ, ಇಲ್ಲಿ ನನಗೆ ಇದು ಅಪ್ಲಿಕೇಬಲ್ ಆಗೋದಿಲ್ಲ, ಆದ್ದರಿಂದ ನಾಟ್ ಅಪ್ಲಿಕೇಬಲ್ ಅಂತಲೇ ಕೊಡ್ತಾ ಇದ್ದೀನಿ. ಇದಾದ ನಂತರ ನೀವು ಆ್ಯಕ್ಟ್ ಅಪ್ರೆಂಟಿಸ್ ಕೋರ್ಸನ್ನು ಕಂಪ್ಲೀಟ್ ಮಾಡಿದ್ದಾರೆ ಅಂತ ಕೇಳ್ತಾರೆ. ಇಲ್ಲೂ ಸಹ ನಾನು ನೋ ಕೊಡ್ತಾ ಇದ್ದೀನಿ. ಇದಾದ ನಂತರ ನಮ್ಮ ಒಂದು ಬ್ಯಾಂಕ್ ಅಕೌಂಟ್ ಡೀಟೇಲ್ಗಳನ್ನ ಇಲ್ಲಿ ಹಾಕೋಬೇಕು. ನೋಡಿ ಸ್ನೇಹಿತರೆ, ನೀವೇನಾದರೂ ಅಪ್ಲಿಕೇಶನ್ ಹಾಕ್ತಿರಲ್ಲ, ರೈಲ್ವೆದು ಯಾವುದೇ ಒಂದು ಅಪ್ಲಿಕೇಶನ್ ಹಾಕೊಳ್ಳಿ ನೀವು ರೈಲ್ವೆಯಲ್ಲಿ, ಅವರು ಏನು ಮಿನಿಮಮ್ ಫೀ ಇಟ್ಟಿರ್ತಾರೆ, ಆ ಮಿನಿಮಮ್ ಫೀಯಲ್ಲಿ ನಿಮಗೆ ರೀಫಂಡ್ ಆಗುತ್ತೆ. ನೀವು ಎಕ್ಸಾಮ್ಗೆ ಏನಾದರೂ ಅಪೇರ್ ಆದರೆ, ಅಂದರೆ ನೀವು ಎಕ್ಸಾಮ್ಗೆ ಅಟೆಂಡ್ ಆದರೆ ನಿಮ್ಮ ಒಂದು ಮಿನಿಮಮ್ ಫೀಯಲ್ಲಿ, ಇವಾಗ ಎಕ್ಸಾಂಪಲಿಗೆ 500 ರೂಪಾಯಿ ಫೀ ಇಟ್ಟಿದ್ದಾರೆ ಅಂದರೆ ಅದರಲ್ಲಿ 400 ರೂಪಾಯಿ ನೀವು ಏನಾದರೂ ಎಕ್ಸಾಮ್ಗೆ ಅಟೆಂಡ್ ಆದರೆ 400 ರೂಪಾಯಿ ವಾಪಸ್ ನಿಮ್ಮ ಬ್ಯಾಂಕ್ ಅಕೌಂಟ್ಗೆ ಬರುತ್ತೆ. ಆದ್ದರಿಂದ ಬ್ಯಾಂಕ್ ಅಕೌಂಟ್ ಡೀಟೇಲ್ ಕೊಡೋದಿಲ್ಲಿ ಮ್ಯಾಂಡೇಟರಿ ಆಗಿರುತ್ತೆ. ನನ್ನ ಹೆಸರು ಕೊಟ್ಟಿದ್ದೀನಿ, ನೆಕ್ಸ್ಟು ನನ್ನ ಒಂದು ಅಕೌಂಟ್ ನಂಬರ್ ಕೊಟ್ಟಿದ್ದೀನಿ, ಅದನ್ನು ಕನ್ಫರ್ಮ್ ಮಾಡಿದ್ದೀನಿ ಅಕೌಂಟ್ ನಂಬರು, ಮತ್ತು ನಮ್ಮ ಒಂದು IFSC ಕೋಡ್, ಬ್ಯಾಂಕಿಗೆ IFSC ಕೋಡ್ ಅಂತ ಇರುತ್ತೆ, ಒಂದು ಇನ್ನು ಪಾಸ್ಬುಕ್ಕಲ್ಲಿ ಇರುತ್ತೆ, ಅದನ್ನ ಹಾಕೊಳ್ಳಿ. ಅದಂತರ IFSC ಕೋಡ್ನ ಆದ ತಕ್ಷಣ ಡೈರೆಕ್ಟಾಗಿ ಅದು ಒಂದು ಬ್ಯಾಂಕ್ ನೇಮು ಮತ್ತು ಯಾವ ಒಂದು ಅಡ್ರೆಸ್ಸಲ್ಲಿ ಇರುತ್ತೆ ಅದೆಲ್ಲ ಶೋ ಆಗುತ್ತೆ. ಇದೆಲ್ಲ ನಂದು ಕರೆಕ್ಟ್ ಇದೆ, ಸೇವ್ ಕೊಡ್ತೀನಿ, ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ತೀನಿ. ಇದಾದ ನಂತರ ಎಜುಕೇಷನ್ ಕ್ವಾಲಿಫಿಕೇಷನ್ನು ನಂದು ಆಲ್ರೆಡಿ ಮೆಟ್ರಿಕ್ಯುಲೇಷನ್ದು ಇಲ್ಲಿ ತೊಗೊಂಡಿದೆ, ಏನಿಲ್ಲ, ಇಲ್ಲಿ ಜಸ್ಟು ಸೆಲೆಕ್ಟ್ ಮಾಡ್ಕೊಳ್ಳಿ. ಮೆಟ್ರಿಕ್ಯುಲೇಷನ್ SSLC ಅದೆಲ್ಲನೂ ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ. ನನ್ನದು ಆಲ್ರೆಡಿ ಸೆಲೆಕ್ಟ್ ಆಗಿದೆ. ಐ ಟಿ ಐ ಆಗಿದ್ದರೆ ನಿಮ್ಮದು ITI ಸೆಲೆಕ್ಟ್ ಮಾಡ್ಕೋಬೋದು. ನಂದು ITI ಆಗಿಲ್ಲ, ನಾನು 10th ಮೇಲೇ ಅರ್ಜಿಗಳನ್ನು ಹಾಕ್ತಾಯಿದ್ದೀನಿ, ಆದ್ದರಿಂದ ನಂದು 10th ಆಲ್ರೆಡಿ ಸೆಲೆಕ್ಟ್ ಆಗಿದೆ. ಇಲ್ಲಿ ಒಮ್ಮೆ ಎಡಿಟ್ ಮಾಡಿ ತೋರಿಸ್ತೀನಿ ನೋಡಿ ಅದು ಯಾವ ರೀತಿ ಇರುತ್ತೆ ಅಂತ. ಓಕೆ, ಮೆಟ್ರಿಕ್ಯುಲೇಷನ್ SSLC ಸೆಲೆಕ್ಟ್ ಮಾಡಿದ್ದು ಆದಮೇಲೆ ಕರ್ನಾಟಕ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ, ಡಿಸ್ಟಿಕ್ಕು ಬೆಳಗಾವಿ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ, ನಮ್ಮ ಬೋರ್ಡನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಯಾವ ಡೇಟಲ್ಲಿ ಪಾಸ್ ಆಗಿದ್ದೀರಾ, ಇಯರಲ್ಲಿ ಪಾಸ್ ಆಗಿದ್ದೀರಾ ಅದು ಕೇಳಬೇಕು, ಅಂದರೆ ಕೊಡಬೇಕು. ರೋಲ್ ನಂಬರ್ನ ಹಾಕ್ಕೊಳ್ಳಿ. ಅದಾದ ನಂತರ SSLC ಸೀರಿಯಲ್ ನಂಬರು ಇಲ್ಲಿ ಇನ್ನೊಮ್ಮೆ ಕೇಳ್ತಾ ಇದ್ದಾರೆ, ಇದನ್ನು ಸಹ ನಾನು ಇವಾಗ ಹಾಕ್ಕೊಳ್ತೀನಿ. ಸ್ನೇಹಿತರೆ, SSLCದು ಸೀರಿಯಲ್ ನಂಬರು ಮೇಲ್ಗಡೆ ಲೆಫ್ಟ್ ಸೈಡಲ್ಲಿ ಇರುತ್ತೆ, ಅದನ್ನ ಹಾಕ್ಕೊಳ್ಳಿ. ಇವಾಗ ಅಪ್ಡೇಟ್ ಕೊಟ್ಟೆ, ನಂದು ಅಪ್ಡೇಟ್ ಆಯಿತು. ನಂದು ಇಷ್ಟೇ ಕ್ವಾಲಿಫಿಕೇಷನ್ ನಾನು ಇಲ್ಲಿ ಕೊಡ್ತಾ ಇರೋದು, 10th ಮ್ಯಾಕ್ಸಿಮಮ್ ಇರೋದ್ರಿಂದ ನಾನು 10th ಮಾತ್ರ ಇಲ್ಲಿ ಕೊಡ್ತಾ ಇದ್ದೀನಿ. ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ತೀನಿ. ಓಕೆ, ಇವಾಗ ಇಲ್ಲಿ ಫೋಟೋ ಮತ್ತು ಸೈಜನ್ನು ಅಪ್ಲೋಡ್ ಮಾಡ್ಕೋಬೇಕು. ಫೋಟೋ ಬ್ಯಾಕ್ಗ್ರೌಂಡ್ ಬಂದ್ಬಿಟ್ಟು ವೈಟ್ ಕಲರಲ್ಲಿ ಇರಬೇಕಂತ ಹೇಳಿದ್ದಾರೆ, ಅಂದರೆ ನಿಮ್ಮ ಒಂದು ಏನು ಫೋಟೋನ ತೆಗಿಸ್ತೀರಾ ಅದು ವೈಟ್ ಬ್ಯಾಕ್ಗ್ರೌಂಡ್ ಇರಬೇಕಂತ ಹೇಳಿದ್ದಾರೆ. ಯಾವ ರೀತಿ ಫೋಟೋನ ವೈಟ್ ಬ್ಯಾಕ್ಗ್ರೌಂಡ್ ಮಾಡ್ಕೋಬೇಕು ಮತ್ತು ಪಿಕ್ಸೆಲ್ KBನ ಯಾವ ರೀತಿ ಮಾಡ್ಕೋಬೇಕು ಆಲ್ರೆಡಿ ಬೇಕಾದಷ್ಟು ವೀಡಿಯೋಸ್ ಮಾಡಿದ್ದೀನಿ. ಡಿಸ್ಕ್ರಿಪ್ಷನಲ್ಲಿ ಅವರ ಒಂದು ಲಿಂಕ್ ಕೊಟ್ಟಿದ್ದೀನಿ, ಅದರ ಮೇಲೆ ಕ್ಲಿಕ್ ಮಾಡಿ ಆ ವಿಡಿಯೋನ ನೋಡ್ಕೊಳ್ಳಿ. ಈ ಒಂದು ವಿಡಿಯೋ ಆದಮೇಲೆ ಆ ವಿಡಿಯೋ ನೋಡಿದ ತಕ್ಷಣ ನಿಮಗೆ ಒಂದು ಐಡಿಯಾ ಬರುತ್ತೆ ಯಾವ ರೀತಿ ಫೋಟೋನ KBನ ರಿಸೈಸ್ ಮಾಡ್ಕೋಬೇಕು, ಬ್ಯಾಕ್ಗ್ರೌಂಡನ್ನು ಯಾವ ರೀತಿ ಚೇಂಜ್ ಮಾಡ್ಕೋಬೇಕು ಅಂತ ನಿಮಗೆ ಗೊತ್ತಾಗುತ್ತೆ. ಓಕೆ, ಎಷ್ಟು ಒಂದು ಪಿಕ್ಸಲಲ್ಲಿ ಇರಬೇಕು ಅಂತ ಹೇಳಿದಾರೆ ನೋಡ್ಬೋದು. ನಿಮ್ಮದು ಮ್ಯಾಕ್ಸಿಮಮ್ ಬಂದ್ಬಿಟ್ಟು 100 KB ಇರಬೇಕು, ಮಿನಿಮಮ್ ಬಂದ್ಬಿಟ್ಟು 50 KB ಒಳಗಡೆ ಇರಬೇಕು, ಅಂದರೆ 50 KB ಮೇಲ್ಗಡೆ 100 KB ಒಳಗಡೆ ಇರಬೇಕು. ಸಿಗ್ನೇಚರ್ ಬಂದ್ಬಿಟ್ಟು 30 KB ಮೇಲ್ಗಡೆ 50 KB ಒಳಗಡೆ ಇರಬೇಕಾಗಿರುತ್ತೆ ಸ್ನೇಹಿತರೆ. ಓಕೆ, ಬ್ಯಾಕ್ಗ್ರೌಂಡ್ ಬಂದ್ಬಿಟ್ಟು ವೈಟ್ ಫೋಟೋಗ್ರಾಫ್ ಇರಬೇಕಂದ್ರೆ ನಿಮ್ಮ ಒಂದು ಬ್ಯಾಕ್ಗ್ರೌಂಡು ವೈಟಲ್ಲಿ ಇರಬೇಕಂತ ಹೇಳಿರ್ತಾರೆ. ಇವಾಗ ಅಪ್ಲೋಡ್ ಮಾಡ್ಕೊಂಬಿಟ್ಟು ಓಕೆ, ಫೋಟೋ ಮತ್ತು ಸೈನ್ ನಾನು ಇಲ್ಲಿ ಅಪ್ಲೋಡ್ ಮಾಡ್ಕೊಂಡಿದ್ದೀನಿ. ಇದನ್ನ ಯಾವ ರೀತಿ ರಿಸೈಸ್ ಮಾಡ್ಕೊಳ್ಳೋದು ವಿಡಿಯೋಸು ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ. ಆ ವಿಡಿಯೋಸ್ ನೋಡಿಬಿಟ್ಟು ನೀವು ಒಂದು ರಿಸೈಜನ್ನು ಮಾಡ್ಕೋಬೋದು, ಫೋಟೋಗಳನ್ನು ಮತ್ತು ಸೈಗಳನ್ನು. ಇವಾಗ ಸೇವ್ ಕೊಡ್ತೀನಿ. ಸೇವ್ ಕೊಟ್ಟಾದ ತಕ್ಷಣ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ತೀನಿ. ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದ್ರೆ ನಮಗೆ ಪ್ರಿಫರೆನ್ಸ್ನ ಕೊಡೋಕ್ಕೆ ಕೇಳುತ್ತೆ. ಇವಾಗ ನಾವು ಇಲ್ಲಿ ಪ್ರಿಫರೆನ್ಸನ್ನು ಕೊಡಬೇಕಾಗುತ್ತೆ. ಯಾವುದು ನಿಮ್ಮ ಒಂದು ಓದೋಕ್ಕೆ ಜಾಸ್ತಿ ಪೋಸ್ಟ್ಗಳಿದ್ದಾವೆ ನೋಡಿ, ಅಲ್ಲಿ ನೀವು ಪ್ರಿಫರೆನ್ಸ್ಗಳನ್ನ ಬೇಕಾದರೆ ಕೊಟ್ಕೊಳ್ಬೋದು. ಇಲ್ಲಿ ಹಲವಾರು ರೀತಿಯ ವೇರಿಯಸ್ ಪೋಸ್ಟ್ಗಳು ಇರ್ತಾವೆ ಸ್ನೇಹಿತರೆ, ಅಷ್ಟನ್ನು ನೀವು ಇಲ್ಲಿ ಪ್ರಿಫರೆನ್ಸ್ನ ಒಂದೊಂದಾಗಿ ಕೊಟ್ಕೊತಾ ಹೋಗಬೇಕು. ಇವಾಗ ನಾನು ಕೊಡ್ತಾ ಹೋಗ್ತೀನಿ ಒಂದೊಂದಾಗಿ. ಇಲ್ಲಿ ಪ್ಲಸ್ ಐಕಾನ್ ಇದೆ ನೋಡಿ, ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ಬಂದು ಬಾಜುವುದು ಆ್ಯಡ್ ಆಗ್ತಾ ಹೋಗುತ್ತೆ. ಈ ರೀತಿ ನೀವು ಪ್ರಿಫರೆನ್ಸ್ನ ಕೊಡಬೇಕು. ಇವಾಗ ನಾನು ಫಸ್ಟು ಪ್ರಿಫರೆನ್ಸ್ ಕೊಟ್ಬಿಟ್ಟು ಆಮೇಲೆ ಸಿಗ್ತೀನಿ. ಓಕೆ, ಈ ರೀತಿಯಾಗಿ ನಾನು ಇಲ್ಲಿ ಒಂದು ಪ್ರಿಫರೆನ್ಸನ್ನು ಕೊಟ್ಟಿದ್ದೀನಿ. ಐ ಹ್ಯಾವ್ ರೀಡ್ ಕೊಟ್ಟು ಎಕ್ಸೆಡ್ ಇದನ್ನೆಲ್ಲ ಕೊಟ್ಬಿಟ್ಟು ನೆಕ್ಸ್ಟ್ ಇದೊಂದು ಟಿಕ್ ಮಾರ್ಕ್ನ ಕೊಟ್ಕೊಳ್ಳಿ. ಇದಾದ ಪ್ಲೇಸು ನೀವು ಯಾವ ಊರಿಂದ ಅಪ್ಲಿಕೇಶನ್ ಹಾಕಿದ್ರೆ ಅದನ್ನ ಹಾಕೊಂಡ್ಬಿಟ್ಟು ಪ್ರಿವ್ಯೂ ಅಪ್ಲಿಕೇಶನ್ ನೋಡಿ ಇದೆ ನೋಡಿ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನಾನು ಇವಾಗ ಹಾಕೊಂಡ್ಬಿಟ್ಟು ಸಿಗ್ತೀನಿ. ಓಕೆ, ಪ್ರಿವ್ಯೂ ಅಪ್ಲಿಕೇಶನ್ ಮೇಲೆ ನಾನು ಕ್ಲಿಕ್ ಮಾಡ್ಕೊಳ್ತೀನಿ. ಈ ರೀತಿಯಾಗಿ ಕಾಣುತ್ತೆ. ಒಂದು ಸತಿ ಪ್ರಿವ್ಯೂ ನೋಡ್ಕೊಂಡ್ಬಿಟ್ಟು ನೀವು ಆಮೇಲೆ ಒಂದು ಅಪ್ಲೈಯನ್ನು ಕೊಡಿ. ಯಾಕಂದರೆ ಒಂದು ಸತಿ ನೀವು ಅಪ್ಲಿಕೇಶನ್ ಹಾಕಿದ್ರೆ ಆಮೇಲೆ ಎಡಿಟ್ ಮಾಡೋದಕ್ಕೆ ಅವರು ಚಾರ್ಜನ್ನು ಮಾಡ್ತಾರೆ, ಅಂದರೆ ಎಡಿಟ್ ಮಾಡ್ಕೋದಕ್ಕೆ ಟ್ಯಾಬನ್ನು ಓಪನ್ ಮಾಡ್ತಾರೆ. ಆದರೆ 200 ರೂಪಾಯಿ ನೀವು ಪೇ ಮಾಡಿಬಿಟ್ಟು ಎಡಿಟ್ ಮಾಡ್ಕೋಬೇಕಾಗುತ್ತೆ. ಆದರೆ ಇವಾಗಲೇ ನೋಡ್ಕೊಂಡ್ಬಿಟ್ಟು ಆಮೇಲೆ ನೀವು ಅಪ್ಲಿಕೇಶನ್ನ ಅಪ್ಲೈ ಮಾಡ್ಕೊಳ್ಳಿ ಸ್ನೇಹಿತರೆ. ಇವಾಗ ನಾನು ಒಂದು ಸತಿ ನೋಡ್ಕೊತೀನಿ, ಅದಾದಮೇಲೆ ಸಿಗ್ತೀನಿ ಸ್ನೇಹಿತರೆ. ಓಕೆ, ನಂದೆಲ್ಲ ಕರೆಕ್ಟಾಗಿದೆ. ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ತೀನಿ. ಓಕೆ, ಇವಾಗ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳೋಣ.
ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದ್ರೆ ಇವಾಗ ಲೋಡ್ ತೊಗೊಂಬಿಟ್ಟು ಇವಾಗ ಸಬ್ಮಿಟ್ ಆಯಿತು. ಇಲ್ಲಿ ನೋಡ್ಬೋದು ಅಪ್ಲಿಕೇಶನ್ ಫೀ ಪೇಮೆಂಟ್ ಮಾಡ್ಬೋದು ಇರುತ್ತೆ, 500 ರೂಪಾಯಿ ಅಪ್ಲಿಕೇಶನ್ ಫೀ ಪೇಮೆಂಟನ್ನು ನೀವು ಮಾಡ್ಕೊಳ್ಬೇಕು. ಇವಾಗ ಇಲ್ಲಿ ಯಾವ ರೀತಿ ಪೇ ಮಾಡೋದು ಅಂತ ನಾನು ನಿಮಗೆ ತೋರಿಸ್ತೀನಿ. ಇದರಲ್ಲಿ 400 ರೂಪಾಯಿ ಅಪ್ಲಿಕೇಶನ್ ಅಂದರೆ 400 ರೂಪಾಯಿ ನಿಮಗೆ ವಾಪಸ್ಸು ನೀವೇನಾದರೂ ಎಕ್ಸಾಮ್ಗೆ ಅಟೆಂಡ್ ಆದರೆ 400 ರೂಪಾಯಿ ಅಪ್ಲಿಕೇಶನು ಏನು ಫೀ ತುಂಬಿರ್ತೀರ ನೀವು ಅದು ವಾಪಸ್ ಬರುತ್ತೆ. 400 ರೂಪಾಯಿ ನಿಮಗೆ ನಿಮ್ಮ ಬ್ಯಾಂಕ್ ಅಕೌಂಟ್ಗೆ ವಾಪಸ್ ಬರುತ್ತೆ ನೀವು ಎಕ್ಸಾಮ್ ಏನಾದರೂ ಅಟೆಂಡ್ ಆದರೆ. ಪೇ ವಿತ್ SBI ಇ-ಪೇ ಅಂತಿದೆ ನೋಡಿ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದ ತಕ್ಷಣ ಅಗ್ರಿ ಕೊಟ್ಬಿಟ್ಟು ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದ ತಕ್ಷಣ ನಮಗೆ ಡೈರೆಕ್ಟಾಗಿ ಈ ರೀತಿಯಾದ ಒಂದು ಪೇಜಲ್ಲಿ ಕಂಡು ಬರುತ್ತೆ. ಇವಾಗ ಇಲ್ಲಿ ಕೆಳಗಡೆ ಬರ್ತಾ ಹೋಗೋಣ. ಕಾರ್ಡ್ ಮೂಲಕ ಸಹ ನೀವು ಅಪ್ಲಿಕೇಶನ್ ಹಾಕ್ಕೊಳ್ಬೋದು, ಅಂದರೆ ಪೇಮೆಂಟನ್ನು ಮಾಡ್ಕೊಳ್ಬೋದು. ಇಲ್ಲಿ ಕಾರ್ಡ್ ನಂಬರ್ನ ಹಾಕ್ಕೊಳ್ಳಿ, ನೇಮ್ ಆಫ್ ದ ಕಾರ್ಡ್ ಹೋಲ್ಡರು, ಎಕ್ಸ್ಪೈರ್ ಮಂತು, ಇಯರು, CVV ಅಂದರೆ ಒಂದು ATM ಬ್ಯಾಕ್ ಸೈಡಲ್ಲಿ CVV ಇರುತ್ತೆ, ಅದನ್ನ ಎಂಟ್ರ್ ಮಾಡ್ಕೊಂಡ್ಬಿಟ್ಟು ಪೇ ನೋ ಮೇಲೆ ಕ್ಲಿಕ್ ಮಾಡಿದರೆ ನಿಮ್ಮ ಬ್ಯಾಂಕ್ ಅಕೌಂಟ್ಗೆ ಯಾವ ಒಂದು ಮೊಬೈಲ್ ನಂಬರ್ ಲಿಂಕ್ ಇರುತ್ತೆ ಅದಕ್ಕೆ ಒಂದು OTP ಬರುತ್ತೆ. ಆ OTPನ ಸಬ್ಮಿಟ್ ಮಾಡಿದರೆ ಅಂದರೆ OTPನ ಹಾಕಿಬಿಟ್ಟು ಸಬ್ಮಿಟ್ ಮಾಡಿದರೆ ನಿಮ್ಮ ಪೇಮೆಂಟ್ ಒಂದು ಸಕ್ಸಸ್ ಆಗುತ್ತೆ. ಈ ರೀತಿ ನೀವು ಕಾರ್ಡ್ ಮೂಲಕ ಮಾಡ್ಕೊಬೋದು, ಅಥವಾ UPI ಮೂಲಕ ಸಹ ನೀವು ಇಲ್ಲಿ ಮಾಡ್ಕೊಳ್ಳೋ ಅವಕಾಶ ಇದೆ. QR ಕೋಡ್ ಮೂಲಕ ಸಹ ನೀವು ಮಾಡ್ಕೊಳ್ಬೋದು. ಸ್ನೇಹಿತರೆ, ಇದಾಗಿತ್ತು ಇವತ್ತಿನ ಒಂದು ವಿಡಿಯೋ. ನಾನು ಇವಾಗ ಪೇಮೆಂಟ್ ಮಾಡ್ತಾಯಿಲ್ಲ, ನಿಮಗೆ ಒಂದು ಡೆಮೋ ಅಪ್ಲಿಕೇಶನ್ ತೋರಿಸ್ತಾ ಇರೋದು, ನಾನು ಇಲ್ಲಿ ಪೇಮೆಂಟ್ ಮಾಡ್ತಾಯಿಲ್ಲ. ಇದಾಗಿತ್ತು ಇವತ್ತಿನ ಒಂದು ವಿಡಿಯೋ ಇಷ್ಟ ಆಯ್ತು ಅನ್ಕೋತೀನಿ. ಇಷ್ಟ ಲೈಕ್ ಮಾಡಿ. ಅಪ್ಲಿಕೇಶನ್ ಹಾಕಿದಾದ್ಮೇಲೆ ನೀವು ಫೈನಲ್ ಪ್ರಿಂಟ್ಔಟನ್ನು ತೊಗೋಬೇಕಾಗಿರುತ್ತೆ. ಫೈನಲ್ ಪ್ರಿಂಟ್ ಯಾವ ರೀತಿ ಇರುತ್ತೆ ಅಂತ ತೋರಿಸ್ತೀನಿ ನೋಡಿ ಸ್ನೇಹಿತರೆ. ಓಕೆ, ಈ ರೀತಿಯಾದಂಥ ಒಂದು ಫೈನಲ್ ಪ್ರಿಂಟ್ಔಟ್ ಇರುತ್ತೆ. ಇಲ್ಲಿ ಪ್ರಿಂಟ್ ಅಂತ ಒಂದು ಆಪ್ಷನ್ ಕಾಣುತ್ತೆ ನೋಡಿ, ಇದರ ಮೇಲೆ ಕ್ಲಿಕ್ ಮಾಡಿ ನೀವು ಪ್ರಿಂಟ್ಔಟನ್ನು ತೊಗೋಬೋದು. ಸ್ನೇಹಿತರೆ, ಇದಾಗಿತ್ತು ಇವತ್ತಿನ ಒಂದು ವಿಡಿಯೋ. ಇಷ್ಟ ಲೈಕ್ ಮಾಡಿ. ವಿಡಿಯೋ ಮುಗಿಸೋಣ. ಜೈ ಹಿಂದ್, ಜೈ ಕರ್ನಾಟಕ.